ನಗರದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ತೆರಳಲು ಅನುಮತಿ ಕೋರಿ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ದರ್ಶನ್. ದುಬೈ ಮತ್ತು ಯುರೋಪ್ 25 ದಿನ ತೆರಳೋದಕ್ಕೆ ಕೋರಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ದರ್ಶನ್ಗೆ ಅನುಮತಿ ನೀಡದಂತೆ ಎಸ್ಪಿಪಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ವಿದೇಶಕ್ಕೆ ತೆರಳಿದರೆ ವಾಪಸ್ ಭಾರತಕ್ಕೆ ಬರೋದು ಅನುಮಾನ, ಹಾಗಾಗಿ ಕೊಡಬೇಡಿ ಅಂತ. ಅವರಿಗೆ ಚಿತ್ರೀಕರಣದ್ದೆಲ್ಲ ಇದೆ. ಐ ಥಿಂಕ್ ಡೆವಿಲ್ ಸಿನಿಮಾದ ಶೂಟಿಂಗ್ ಎಲ್ಲ ಫಾರಿನ್ನಲ್ಲಿ ಶೆಡ್ಯೂಲ್ ಆಗಿದೆ. ಆ ರೀತಿ ಶೆಡ್ಯೂಲ್ ಆಗಿರೋದ್ರಿಂದ ಅವ್ರು ಹೋಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಪರ್ಮಿಷನ್ ಕೇಳಿದ್ದಾರೆ. ಏನೇ ಆದರೂ ಕೂಡ ಪರ್ಮಿಷನ್ ಕೊಡಬೇಕಾಗಿರ್ತಕ್ಕಂಥದ್ದು ಕೋರ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ರೀಸನ್ ಶೂಟಿಂಗ್ ಪರ್ಪಸ್ ಇರ್ಬೋದು ಅಥವಾ ಅವರು ವೈಯಕ್ತಿಕವಾಗಿ ಫ್ಯಾಮಿಲಿ ಜೊತೆ ಹೋಗ್ಬೋದು, ಅದಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗಿದೆ. ಈಗ ಮುಂದೆ ಏನು ಅಂತ ಹಾಗಾದರೆ? ಅರವಿಂದ, ಡೆವಿಲ್ ಚಿತ್ರೀಕರಣ ಕೊನೆ ಹಂತಕ್ಕೆ ಬಂದಿದ್ದು. ಹಾಗಾಗಿ ಜೂನ್ 1ರಿಂದ 25ನೇ ತಾರೀಕು ತನಕ ಯುರೋಪ್ ಕಂಟ್ರಿ ಮತ್ತು ಯುರೋಪ್ ಕಂಟ್ರಿಗಳಿಗೆ ಶೂಟಿಂಗ್ ಇದೆ ಅನ್ನೋ ಕಾರಣಕ್ಕಾಗಿ 25 ದಿನಗಳ ಕಾಲ ಅವಕಾಶ ಕೇಳಲಾಗಿದೆ. ನಿನ್ನೆ ಅದಕ್ಕೆ SPP ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅವರು ಪ್ರಭಾವಿ ಆ್ಯಕ್ಟರ್ ಆಗಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರು ವಿದೇಶಕ್ಕೆ ಹೋದರೆ ಮತ್ತೆ ವಾಪಸ್ ಬರೋದು ಸಾಧ್ಯತೆ ಕಡಿಮೆ. ಅಲ್ಲಿ ಬೇರೆಯವ್ರನ್ನೆಲ್ಲ ಭೇಟಿಯಾಗಿ ಆ ಪ್ರಕರಣದ ಮೇಲೆ ಅವರು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಅವರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ SPP ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಕೋರ್ಟ್ ಕೂಡ ಇವತ್ತಿಗೆ 11 ಗಂಟೆಗೆ ಅದರ ವಿಚಾರಣೆಯನ್ನು ಮುಂದೂಡಲ್ಪಟ್ಟಿರುವಂಥದ್ದು. ಸದ್ಯಕ್ಕೀಗ ನಟ ದರ್ಶನ್ ಡೆವಿಲ್ ಚಿತ್ರೀಕರಣಕ್ಕಾಗಿ 25 ದಿನಗಳ ಕಾಲ ಅವಕಾಶ ಕೇಳಿದ್ದು. ಇವತ್ತು 11 ಗಂಟೆಗೆ ಮತ್ತೆ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ ಮತ್ತೆ ಆ ಚಿತ್ರೀಕರಣಕ್ಕೆ ಅವಕಾಶ ಕೊಡ್ತಾರಾ ಇಲ್ಲ ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಈಗಾಗಲೇ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ಅವ್ರು ಬೆಂಗಳೂರನ್ನ ಬಿಟ್ಟು ಹೋಗಬಾರ್ದು ಅಂತೇಳಿ ಆರ್ಡರ್ ಮಾಡಿದ್ರು. ನಂತರದಲ್ಲಿ ಇದೇ ಚಿತ್ರೀಕರಣಕ್ಕೆ ಕಾರಣ ನೀಡಿ ನಂತರದಲ್ಲಿ ಭಾರತದಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಬೋದು ಅಂತೇಳಿ ಅನುಮತಿ ಪಡ್ಕೊಂಡಿದ್ರು. ಈಗ ವಿದೇಶಕ್ಕೆ ಹೋಗಬೇಕು ಅಂತೇಳಿ ಈಗ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ. ಇವತ್ತು 11 ಗಂಟೆ ನಂತರದಲ್ಲಿ ವಿದೇಶಕ್ಕೆ ಶೂಟಿಂಗ್ಗೆ ಅನುಮತಿ ಕೊಡ್ತಾರಾ ಇಲ್ಲ ಅನ್ನೋದು ಗೊತ್ತಾಗಬೇಕಾಗಿದೆ. ಅರವಿಂದ್, ಓಕೆ, ಇದಕ್ಕೆ ಬಲವಾದ ವಾದ ಮಂಡಿಸೋದಕ್ಕೆ ಈ ಥರ ಏನಾದರೂ ವಿದೇಶಕ್ಕೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗಿಬಿಡ್ಬೋದು, ಭಾರತಕ್ಕೆ ವಾಪಸ್ ಬರಲ್ಲ, ಇದನ್ನೆಲ್ಲ ಆ ಥರ ಆಗಲ್ಲ ಅನ್ನೋದಕ್ಕೆ ಏನಾದರೂ ಶ್ಯೂರಿಟಿ, ಗ್ಯಾರಂಟಿ ಆ ಥರ ಏನಾದರೂ ಕೋರ್ಟ್ಗೆ ಕೊಡಬಹುದಾ? ಖಂಡಿತವಾಗ್ಲೂ ಅರವಿಂದ್, ಒಂದು ವೇಳೆ ಏನಾದರೂ ಅನುಮತಿ ಕೊಟ್ಟರೆ ಕೋರ್ಟ್ ಖಂಡಿತವಾಗ್ಲೂ ಈ ಎಲ್ಲ ಷರತ್ತುಗಳನ್ನು ವಿಧಿಸಿ ಅವರಿಗೆ ಅನುಮತಿ ಕೊಡುತ್ತೆ. ಹಾಗಾಗಿ ಈಗ SPP ವಾದ ಮೊದಲಿಗೆ ವಿದೇಶದಲ್ಲಿ ಅವರು ಯಾರನ್ನು ಭೇಟಿ ಆಗ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವರಿಗೆ ವಿದೇಶಕ್ಕೆ ತೆರಳೋದಕ್ಕೆ ಅವಕಾಶ ಕೊಟ್ಟರೆ ಈ ಕೇಸ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರು ವಿದೇಶಕ್ಕೆ ತೆರಳಿ ಅಲ್ಲೇ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ನಾವು ಅವ್ರನ್ನ ವಾಪಸ್ ಕರೆಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಇವರಿಗೆ ಈಗಾಗಲೇ ಭಾರತದಲ್ಲಿ ಅವಕಾಶ ಕೊಟ್ಟಿದ್ದೀವಿ, ಅಲ್ಲೇ ಮಾಡಿಕೊಳ್ಳಿ ಅಂತೇಳಿ SPP ವಾದ ಮಾಡಿರುವಂಥದ್ದು. ಅದನ್ನು ಕೇಳಿದಂಥ ನ್ಯಾಯಾಧೀಶರು ಇವತ್ತು 11 ಗಂಟೆಗೆ ಆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಆದರೆ ಇವರು ದರ್ಶನ್ ಪರ ವಕೀಲರು ಸುನೀಲ್ ಅವರ ಅರ್ಜಿ ಪ್ರಕಾರ ಡೆವಿಲ್ ಸಿನಿಮಾ ಚಿತ್ರೀಕರಣ ಅಂತಿಮ ಹಂತದಲ್ಲಿದೆ. ಯುರೋಪ್ ಕಂಟ್ರಿಗಳಲ್ಲಿ ಶೂಟಿಂಗ್ 25 ದಿನಗಳ ಕಾಲ ಬಾಕಿ ಇರುವಂಥದ್ದು. ಸಾಕಷ್ಟು ದಿನಗಳಿಂದ ಚಿತ್ರೀಕರಣ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಅವಕಾಶ ಕೊಡಬೇಕು ಅಂತೇಳಿ ಕೋರಿಕೆ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಕೊಟ್ಟರು ಕೂಡ ಷರತ್ತುಗಳು ವಿಧಿಸಿ ಅವರಿಗೆ ಅನುಮತಿ ಕೊಡುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಕೋರ್ಟ್ ಅನುಮತಿ ಕೊಡೋದು ಅದು ವಿವೇಚನೆಗೆ ಬಿಟ್ಟಿದ್ದು, ಕೋರ್ಟ್ ಘನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಬಟ್ ಕೊಟ್ಟರೂ ಕೆಲವೊಂದು ಕಂಡೀಷನ್ಸನ್ನು ಹಾಕಿ ಕೊಡಬಹುದು. ಅದು ಬಹುತೇಕ ಇವತ್ತು ಡಿಸೈಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ.